गुड मॉर्निंग चिल्ड्रन। आज हम एक्सरसाइज 6.2 का जो हमारा एक सर्कल को टेंजेंट ड्रॉ करने का एग्जाम्पल है, आज हम लोग वो करेंगे। तो क्वेश्चन इस तरह से है। क्वेश्चन इंग्लिश में मैं जो लिखा है वो फर्स्ट पढ़ रही हूँ। ड्रॉ अ सर्कल ऑफ रेडियस 6 सेंटीमीटर। तो हमें रेडियस कितना दिया गया है? 6 सेंटीमीटर का रेडियस दिया गया है। तो 6 सेंटीमीटर रेडियस लेके हमें एक सर्कल ड्रॉ करना है फ्रॉम ए पॉइंट 10 सेंटीमीटर्स अवे फ्रॉम इट्स सेंटर। तो 10 सेंटीमीटर की दूरी पर एक एक्सटर्नल पॉइंट दिया गया है, उस पॉइंट से हमें पेयर ऑफ टेंजेंट्स इस दिए गए सर्कल को बनाने हैं। सो वी हैव टू ड्रॉ ए पेयर ऑफ टेंजेंट्स टू द गिवन सर्कल ऑफ रेडियस 6 सेंटीमीटर्स विथ अ पॉइंट 10 सेंटीमीटर्स दैट इज अवे फ्रॉम द सेंटर। तो हम यही क्वेश्चन कन्नड़ में देखेंगे अभी। तो 6 ಸೆಂಟಿಮೀಟರ್ ತ್ರಿಜ್ಯವಿರುವ ಒಂದು ವೃತ್ತಕ್ಕೆ 10 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ಒಂದು ಜೊತೆ ಸ್ಪರ್ಶಕಗಳನ್ನು ಎಳೆದು ಉದ್ದವನ್ನು ಅಳೆಯಿರಿ. ಸೊ ಇವತ್ತು ನಾವು ಈ ಪ್ರಶ್ನೆಗೆ ಕನ್ಸ್ಟ್ರಕ್ಷನನ್ನು ಮಾಡೋಣ. ಸೊ ಸ್ಕೇಲ್ ತೊಗೊಂಡ್ಬಿಟ್ಟು 6 ಸೆಂಟಿಮೀಟರ್ ತ್ರಿಜ್ಯವನ್ನು ಈ ತ್ರಿಜ್ಯದ ಮೂಲಕ ಅಳತೆ ಮಾಡಿ ಸ್ಕೇಲ್ ಮೇಲೆ 6 ಸೆಂಟಿಮೀಟರ್ ನೋಡ್ರಿ, ಎಕ್ಸಾಕ್ಟ್ಲಿ 6 ಸೆಂಟಿಮೀಟರ್ ತ್ರಿಜ್ಯದೆ. ಸೊ 6 ಸೆಂಟಿಮೀಟರ್ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಈ ಪಾಯಿಂಟ್ ಮೇಲೆ ನಾನು ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿಕೊಂಡು ಈ पॉइंट ಮೇಲೆ ನಾನು त्रिज्यवन इट्टू एक पॉइंट को मैंने मार्क कर लिया है. उस पॉइंट के थ्रू मैं ये कंपास को रखते हुए एक सर्कल ऐसे ड्रॉ करूँगी. तो दिस इज़ द रेडियस ऑफ 6 सेंटीमीटर्स. सो वी आर ड्रॉइंग ए सर्कल नाउ विद द रेडियस 6 सेंटीमीटर्स. तो मैंने एक सर्कल यहाँ पे ड्रॉ किया है. देखिए ये सर्कल है. एक सर्कल यहाँ पे मैंने ऑलरेडी ड्रॉ किया है. इसका रेडियस है 6 सेंटीमीटर्स. ನಾನು ಆಲ್ರೆಡಿ ಈಗ ಒಂದು ವೃತ್ತವನ್ನು ರಚನೆ ಮಾಡಿದ್ದೀನಿ. ಈ ವೃತ್ತದ ತ್ರಿಜ್ಯ ನೀವೆಲ್ಲರೂ ನೋಡ್ತೀರಿ 6 ಸೆಂಟಿಮೀಟರ್ ಇದೆ. 6 ಸೆಂಟಿಮೀಟರ್ ತ್ರಿಜ್ಯವನ್ನು ಉಳ್ಳ ಒಂದು ವೃತ್ತವನ್ನು ನಾವಿಲ್ಲಿ ರಚನೆ ಮಾಡಿದ್ದೀವಿ. ಈಗ ಪ್ರಶ್ನೆಯ ಪ್ರಕಾರ ಆ ವೃತ್ತಕ್ಕೆ, ಈ ಕೊಟ್ಟಿರುವಂಥ ವೃತ್ತಕ್ಕೆ 10 ಸೆಂಟಿಮೀಟರ್ ದೂರದಲ್ಲಿ ಇನ್ನೊಂದು ಬಿಂದು ಇದೆ. ಸೊ ಎಲ್ಲಿಂದ ಬಿಂದು ಇದೆ? ವೃತ್ತ ಕೇಂದ್ರದಿಂದ ಬಿಂದು ಇದೆ. ಸೊ ವೃತ್ತ ಕೇಂದ್ರವನ್ನು ನಾವು ಓ ಅಂತ ಮಾರ್ಕ್ ಮಾಡ್ಕೊಂಡು ಈ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದಲ್ಲಿರುವ ಇನ್ನೊಂದು ಬಿಂದುವನ್ನು ಸ್ಕೇಲದ ಅಳತೆಯನ್ನು ಇಟ್ಕೊಂಡು ನಾವು ರಚನೆ ಮಾಡಬೇಕು. ಸೊ ವಿ ಹ್ಯಾವ್ ಟು ಮಾರ್ಕ್ ಎ ಪಾಯಿಂಟ್ 10 centimeters away from the center of the circle. So this is the center of the circle. From this center we are going to mark a point 10 centimeter. This is 10 centimeters. हम लोग सेंटर से 10 सेंटीमीटर की दूरी पर एक और पॉइंट को मार्क करते हुए एक लाइन सेगमेंट बना रहे हैं, क्योंकि दिया गया जो हमें पॉइंट है वो पॉइंट P होगा. उसको हम P करके मार्क करेंगे और O टू P की जो हमें वैल्यू है वो है 10 सेंटीमीटर्स. सो OP ಒಂದು ರೇಖಾಖಂಡ. ಈ ರೇಖಾಖಂಡಕ್ಕೆ ನಾವು ಈಗ ಈ ರೇಖಾಖಂಡವನ್ನು ನಾವು ಸೂಕ್ತವಾದಂಥ ಒಂದು ತ್ರಿಜ್ಯವನ್ನು ತೆಕ್ಕೊಂಡು OP ರೇಖಾಖಂಡವನ್ನು ಏನು ಮಾಡಬೇಕಂದ್ರೆ ಬೈಸೆಕ್ಟ್ ಮಾಡಬೇಕು, ಅದನ್ನು ಡಿವೈಡ್ ಮಾಡಬೇಕು. ಈ ಒ ಪಿ ವೃತ್ತಖಂಡವನ್ನು ನಾವು ವಿಭಜನೆ ಮಾಡಬೇಕು. ಯಾವ ಥರ ಮಾಡಬೇಕಂದ್ರೆ ಈ ಒ ಪಿ ರೇಖಾಖಂಡಕ್ಕೆ ಎಕ್ಸಾಕ್ಟ್ಲಿ ಮಧ್ಯಬಿಂದು ಸಿಗಬೇಕು. ಅಂದರೆ ಇದು ಒ ಪಿ 10 ಸೆಂಟಿಮೀಟರ್ ಇದೆ, ಎಕ್ಸಾಕ್ಟ್ಲಿ ನಮಗೆ 5 ಸೆಂಟಿಮೀಟರ್ ಎಲ್ಲಿ ಬರ್ತೈತಿ ಅಲ್ಲಿ ನಮಗೆ ಒಂದು ಪಾಯಿಂಟ್ ಸಿಗಬೇಕು. ಅದಕ್ಕೆ ನಾವು ಮಧ್ಯಬಿಂದು ಅಂತ ಕರಿತೇವೆ. Now we have to divide this OP line segment into we have to bisect it into 2 equal parts. So we are going to take a suitable radius.
ಒಂದು ಸೂಕ್ತವಾದಂಥ ಒಂದು ತ್ರಿಜ್ಯವನ್ನು ತಗೊಂಡು ನಾವೇನು ಮಾಡ್ತೀವಿ, ಯೂಶ್ವಲಿ ಒ ಪಿ ಏನಿದೆ ಅರ್ಧಕ್ಕಿಂತ ಹೆಚ್ಚು ತ್ರಿಜ್ಯವನ್ನು ತಗೊಳ್ತೀವಿ. ಸೊ ಒ ಪಿ ನೋಡಿರಿ, ಎಕ್ಸಾಕ್ಟ್ಲಿ ನಮಗೆ ಅರ್ಧಕ್ಕಿಂತ ಹೆಚ್ಚಿದೆ ಅಂತೂ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ಸೊ ವಿ ಆರ್ ಟೇಕಿಂಗ್ a radius more than half of this line OP, and keeping on this point O, I will cut an arc on this upper side. With the same point I will cut another arc to the lower side of the circle. O ಬಿಂದುವಿನ ಮೇಲಿಟ್ಟು ಒಂದು ಕಂಸವನ್ನು ಮೇಲ್ಗಡೆ ಎಳೆದು ಇನ್ನೊಂದು ಕಂಸವನ್ನು ನಾನು ಕೆಳಗಿನ ಭಾಗದಲ್ಲಿ ಎಳೆತೇನೆ. ಸೊ ನೆಕ್ಸ್ಟ್ ಪಿ ಮೇಲೆ ಇಟ್ಟು ಕೂಡ ನಾನು ಸೇಮ್, ಐ ಆಮ್ ನಾಟ್ ಚೇಂಜಿಂಗ್ ದ ರೇಡಿಯಸ್. ಪಿ ಮೇಲಿಟ್ಟು ಸೇಮ್ ತ್ರಿಜ್ಯವನ್ನು ಇಟ್ಕೊಂಡು ಪಿ ಪಾಯಿಂಟ್ ಮೇಲಿಟ್ಟು ಇನ್ನೊಂದು ಕಂಸವನ್ನು ಆ ತೆಗೆದಿದ್ದಂಥ ಹಿಂದಿನ ಕಂಸಕ್ಕೆ ನಾನು ಕತ್ತರಿಸ್ತೀನಿ. ಸೊ ನಮಗೀಗ ಒಂದು ಪಾಯಿಂಟ್ ಇಲ್ಲೇ ಎರಡು ಕಂಸಗಳನ್ನು ಛೇದಿಸಿದಂಥ ಪಾಯಿಂಟು ಎಕ್ಸ್ ಆಗಿರಲಿ ಮೇಲ್ಗಡೆ, ಹಾಗೆ ಕೆಳಗಡೆ ಛೇದಿಸಿದಂಥ ಪಾಯಿಂಟು y ಆಗಿರಲಿ. ಲೆಟ್ ದ ಟೂ ಆರ್ಕ್ಸ್ ಇಂಟರ್ಸೆಕ್ಟ್ ಆಟ್ ಎ ಪಾಯಿಂಟ್ ಎಕ್ಸ್ ಅಬೌವ್ ಆ್ಯಂಡ್ ದ ಟೂ ಆರ್ಕ್ಸ್ ದ್ಯಾಟ್ ಆರ್ ಬಿಲೋ ಇಂಟರ್ಸೆಕ್ಟ್ ಆಟ್ ಎ ಪಾಯಿಂಟ್ y. x and y. Now we are going to join x and y. अब हम लोग स्केल की हेल्प से x और y पॉइंट को ज्वाइन करेंगे. सो वी हैव जॉइंड दिस पॉइंट x and y, and we got a middle point here at the center of OP that we call it as M. OP ರೇಖಾಖಂಡದ ಮಧ್ಯಬಿಂದು ನಮಗೆ M ಸಿಕ್ಕಿದೆ. ಯಾವಾಗ x ಮತ್ತು y ಪಾಯಿಂಟ್ಸ್ಗಳನ್ನು ಸೇರಿಸಿದಾಗ ಮಧ್ಯಬಿಂದು M ಅನ್ನು ನಮಗೆ ಇವತ್ತು ಸಿಕ್ಕಿದೆ. ಈಗ ಎಮ್ ಮಧ್ಯಬಿಂದು ಮತ್ತು MO ತ್ರಿಜ್ಯದಿಂದ ತ್ರಿಜ್ಯವನ್ನು ತಗೊಂಡು ಇನ್ನೊಂದು ವೃತ್ತವನ್ನು ನಾವು ರಚನೆ ಮಾಡ್ತೀವಿ. ನಾವು ವಿ ಆರ್ ಟೇಕಿಂಗ್ ಎ ಪಾಯಿಂಟ್, ನಾವು ವಿ ವಿಲ್ ಟೇಕ್ ದ ರೇಡಿಯಸ್ MO and we are going to draw another circle like this. So MO ತ್ರಿಜ್ಯ ತಗೊಂಡು taking MO as radius, we have drawn another circle like this. Now this circle, let us name this. First circle let us name it as C1, second circle let us name it as C2. ಮೊದಲನೇ ವೃತ್ತವನ್ನು ನಾವು C1 ಅಂತ ಹೆಸರಿಸಿ ಎರಡನೇ ವೃತ್ತವನ್ನು ನಾವು C2 ಅಂತ ಹೆಸರಿಸಿದಾಗ ಒಂದನೇ ವೃತ್ತಕ್ಕೆ the first circle cuts the second circle at this point. ಒಂದನೇ ವೃತ್ತವನ್ನು ಎರಡನೇ ವೃತ್ತಕ್ಕೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕಟ್ ಆಗಲಿಕ್ಕತ್ತದೆ. ಸೊ ಅದಕ್ಕೆ ನಾವು ಎ ಅಂತ ಹೆಸರಿಸಿ, ಇದೇ ಥರ ಈ ವೃತ್ತ C1 ವೃತ್ತ C2 ವೃತ್ತಕ್ಕೆ ಇನ್ನೊಂದು ಬಿಂದುವಿನಲ್ಲಿ ಇಲ್ಲಿ ಮೇಲೆ ಕಟ್ ಮಾಡ್ತದೆ, ಅದನ್ನು ಬಿ ಅಂತ ಹೆಸರಿಸೋಣ. ಸೊ ವಿ ಹ್ಯಾವ್ ನೇಮ್ಡ್ ಎ ಆ್ಯಂಡ್ ಬಿ. ನಾವು ವಿ ವಿಲ್ ಜಾಯಿನ್ ದಿಸ್ PA ಆ್ಯಂಡ್ PB. ಈಗ ನಾವು PB ಮತ್ತು PA ಯನ್ನು ಸೇರಿಸೋಣ. ಜಾಯಿನಿಂಗ್ PA ಆ್ಯಂಡ್ PB. ಸೊ PA and PB, these are the tangents to the given circle. These are the tangents to the given circle. PA and PB. From an external point P, we have drawn two tangents. PA and PB. We have drawn two tangents PA and PB from an external point P to this given circle. So go through this. ಮೇಲಿಂದ ಮೇಲೆ ಇದನ್ನು ರಿಪೀಟ್ ಮಾಡಿ ನೋಡ್ರಿ. ಸೊ ಇದು ಮೋಸ್ಟ್ಲಿ ಇದು 2 ಮಾರ್ಕ್ಸಿಗೆ ಕೇಳುವಂಥದ್ದು ಒಂದು ಲೆಕ್ಕ ಆಗಿದೆ. ಥ್ಯಾಂಕ್ ಯು.